दुबई या बॉस ಈಸ್ ಹಿಯರ್. ದುಬೈ ಕಾ ಬಾಸ್. ಓ ಅಲ್ಲಿ ನೋಡಿ ನಮ್ಮ ದುಬೈದು ಬಾಸ್. ಹೌದಾದ ಮಾರ ತೊಟ್ಟೆಡು ಮಾತಾ ಚಡ್ಡಿ ಹೊಡೋದು ಬೈದ ಫಿಯರ್ಲೆಸ್. ನಾಲ್ಕು ಕಣ್ಣುಂಡು ಮಾರ ಮಂಡಡ ಮಿತ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿವಸ ಆಯಿತು ವ್ಲಾಗ್ಸ್ ಮಾಡದೆ, ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡೋದು. ರೀಸೆಂಟಾಗಿ ಜಸ್ಟ್ ಸ್ಪೋರ್ಟ್ಸ್ ಇದ್ದ ಬಗ್ಗೆನೇ ವಿಡಿಯೋಸ್ ಆಗ್ತಾ ಇದ್ದೆ, ಜಸ್ಟ್ ಕ್ರಿಕೆಟ್, ಅದರ ನಂತರ ಬ್ಯಾಡ್ಮಿಂಟನ್. ಸೊ ಇವತ್ತೊಂದು ಒಳ್ಳೆ ವಿಡಿಯೋ, ಇನ್ಫಾರ್ಮೇಟಿವ್ ವಿಡಿಯೋ, ನಿಮಗೆ ಕೂಡ ಹೆಲ್ಪ್ ಆಗ್ಬೋದು ಅಂತ ಯೋಚಿಸ್ತೇನೆ. ಸೊ ಏನು ವಿಡಿಯೋ ಅಂತ ನಿಮಗೆ ಈ ವಿಡಿಯೋದಲ್ಲಿ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಿರ್ತದೆ. ಸೊ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸ್ವಲ್ಪ ಡಿಫ್ರೆಂಟ್ ಆಂಗಲ್ ಇರಲಿ ಅಂತ ನಾನು ನಮ್ದು ನೀರಿದ್ದು ಟ್ಯಾಂಕ್ ಏನಿದೆ ಅದರ ಮೇಲೆ ಮೊಬೈಲ್ ಇಟ್ಟಿದ್ದೇನೆ. ಸೊ ಸ್ವಲ್ಪ ಲೋ ಆಂಗಲ್ ಕಾಣಲಿ ಅಂತ. ಆಲ್ರೆಡಿ ಟೈಟಲ್ ನೋಡಿದೀರಾ, ಇದೊಂದು ಸ್ಪೋರ್ಟ್ಸ್ ಇದ್ದು ಬಗ್ಗೆ. ಸ್ಪೋರ್ಟ್ಸ್ ನಮ್ದು ಬಜ್ಪೆಯಲ್ಲಿ ಒಂದು ಹೊಸ ಸ್ಪೋರ್ಟ್ಸ್ ಇದ್ದು ಕ್ಲಬ್ ಓಪನ್ ಆಗಿದೆ. ಸೊ ನಿಮ್ಗೆ ಸ್ವಿಮ್ಮಿಂಗ್ ಆಗಿರ್ಲಿ, ಬ್ಯಾಡ್ಮಿಂಟನ್ ಆಗಿರ್ಲಿ, ಅಥವಾ ಟೇಬಲ್ ಟೆನ್ನಿಸ್ ಆಗ್ಲಿ ಆಡುವ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಈ ಕ್ಲಬ್ಗೆ ವಿಸಿಟ್ ಮಾಡಬಹುದು. ಸೊ ರೀಸೆಂಟ್ ಆಗಿ ನೀವು ನಂದು ವಿಡಿಯೋಸ್ ಎಲ್ಲ ನೋಡಿದ್ರೆ, ವಿಡಿಯೋಸ್ ಆಗಿರ್ಲಿ ಅಥವಾ ವಿಡಿಯೋಸ್ ರೀಲ್ಸ್ ಆಗಿರ್ಲಿ, ನೀವು ನೋಡಿದ್ರೆ ನಾನು ಜಾಸ್ತಿಯಾಗಿ ಬ್ಯಾಡ್ಮಿಂಟನ್ ಬಗ್ಗೆನೇ ಹಾಕ್ತಿದ್ದೇನೆ. ಸೊ ಇದಕ್ಕೆ ಮೇನ್ ರೀಸನ್ ಏನಂದ್ರೆ ನಮ್ದು ಬಜ್ಪೆಯಲ್ಲಿ ಇರೋ ಸ್ಪೋರ್ಟ್ಸ್ ಕ್ಲಬ್. ಸೊ ಏನಂದ್ರೆ ಬಜ್ಪೆ ಸರೌಂಡಿಂಗ್ಸ್ ಅಲ್ಲಿ ಇರುವವರಿಗೆ ಸ್ಪೋರ್ಟ್ಸ್ ಅಲ್ಲಿ ಲೈಕ್ ಬ್ಯಾಡ್ಮಿಂಟನ್ ಆಗಿರ್ಲಿ ಅಥವಾ ಟೇಬಲ್ ಟೆನ್ನಿಸ್ ಅಥವಾ ನಿಮ್ಗೆ ಸ್ವಿಮ್ಮಿಂಗ್ ಮಾಡೋದು ಇಂಟ್ರೆಸ್ಟ್ ಇದ್ರೆ ಈ ಕ್ಲಬ್ಗೆ ವಿಸಿಟ್ ಮಾಡಿ. ಯಾಕಂದ್ರೆ ಒಂದು ಒಳ್ಳೆ ಆಪರ್ಚುನಿಟಿ. ಈಗ ಮೊದಲೆಲ್ಲ ಏನಂದ್ರೆ ಆಪರ್ಚುನಿಟೀಸ್ ಅಂತ ಇರಲಿಲ್ಲ. ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ನಿಮ್ಗೆ ಏನಾದ್ರು ಆಡ್ಲಿಕ್ಕೆ ಆಪರ್ಚುನಿಟಿ ಸಿಕ್ಕಿದ್ರೆ ಅಷ್ಟೇ. ಬೇರೆ ನಿಮ್ಗೆ ಏನಾದ್ರು ಆಡ್ಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ ಅಥವಾ ಸ್ವಿಮ್ಮಿಂಗ್ ಕಲಿಬೇಕಂತೆಲ್ಲ ಇದ್ರೆ ನಿಮ್ಗೆ ಎಲ್ಲಿ ಆಪರ್ಚುನಿಟೀಸ್ ಅಂತ ಇರೋದಿಲ್ಲ. ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ತದೆ, ಮಳೆಗಾಲದಲ್ಲಿ ಯಾವ್ದಾದ್ರು ಹೊಳೆ ಅಂತದ್ದು ಅಥವಾ ಕೆರೆ ಇದ್ರೆ ಅಲ್ಲಿ ಹೋಗಿ ಸ್ವಿಮ್ಮಿಂಗ್ ಕಲಿತಾ ಇದ್ರು. ಆದ್ರೆ ನಿಮ್ಗೆ ಈಗ ಒಂದು ಪ್ರೊಫೆಷನಲ್ ಆಗಿ ಒಂದು ಸ್ವಿಮ್ಮಿಂಗ್ ಕಲಿಬೇಕಂತ ಇದ್ರೆ ಸ್ವಿಮ್ಮಿಂಗ್ ನಿಮ್ಗೆ ಏನಂದ್ರೆ ಪೂಲ್ಸ್ ಕೂಡ ಇದೆ. ಅದೇ ರೀತಿ ಬ್ಯಾಡ್ಮಿಂಟನ್. ಸೊ ನಾರ್ಮಲ್ ಆಗಿ ಬ್ಯಾಡ್ಮಿಂಟನ್ ಔಟ್ಡೋರ್ ಯಾರು ಆಡುದಿಲ್ಲ, ಯಾಕಂದ್ರೆ ಔಟ್ಡೋರ್ ಅಲ್ಲಿ ಆಡ್ಲಿಕ್ಕೆ ನಿಮ್ಗೆ ಅದು ಕಂಫರ್ಟೇಬಲ್ ಕೊಡಲ್ಲ. ಅದಕ್ಕೊಂದು ಇಂಡೋರ್ ಸ್ಟೇಡಿಯಂ ಬೇಕು. ಸೊ ಸ್ಕೂಲಲ್ಲಿ ನಮ್ದು ಬಜ್ಪೆ ಸೈಂಟ್ ಜೋಸೆಫ್ ಅಲ್ಲಿ ಇಂಡೋರ್ ಇತ್ತು. ಬಟ್ ಏನಂದ್ರೆ ಅಲ್ಲಿ ಆಡ್ಲಿಕ್ಕೆ ಅಷ್ಟೊಂದು ಆಪರ್ಚುನಿಟಿ ಇಲ್ಲ. PT ಟೈಮ್ ಅಲ್ಲಿ ನಿಮ್ಗೆ ಆಡ್ಬಹುದು ಅಷ್ಟೇ. ಬಟ್ ಇವಾಗ ಒಂದು ಇದು ಕ್ಲಬ್ ಓಪನ್ ಆಗಿರೋದ್ರಿಂದ ಏನಂದ್ರೆ ನಿಮ್ಗೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇರ್ತದೆ ಅಥವಾ ನಿಮ್ಗೆ ಇಯರ್ಲಿ ಸಬ್ಸ್ಕ್ರಿಪ್ಷನ್ ಆಗಿರ್ಲಿ ಅಥವಾ ವಾರದಲ್ಲಿ ಒಮ್ಮೆ ಹೋಗಿ ಆಡುದಂದ್ರೆ ಹೋಗಿ ಕೂಡ ಆಡ್ಬಹುದು. ಇದೆಲ್ಲ ಆಪರ್ಚುನಿಟೀಸ್ ನಿಮ್ಗೆ ನಮ್ಮ ಬಜ್ಪೆಯಲ್ಲಿ ಸಿಗ್ತಾ ಇದೆ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ. ಅದೇ ರೀತಿ ನಿಮ್ಗೆ ಒಂದು ಸ್ಪೋರ್ಟ್ಸ್ ಅಲ್ಲಿ ಏನು ಇಂಟ್ರೆಸ್ಟ್ ಇದ್ರೆ ನಿಮ್ಮ ಸ್ಪೋರ್ಟ್ಸ್ ಆಡಿ ನಿಮ್ಗೆ ಒಂದು ನಿಮ್ಮ ಏನ್ ಇರ್ತದೆ ಏಮ್ಸ್ ಇರ್ತದೆ ಅದನ್ನು ಫುಲ್ಫಿಲ್ ಮಾಡ್ಬೋದು. ಸ್ಪೋರ್ಟ್ಸ್ ಆಡ್ಬೇಕು, ಬ್ಯಾಡ್ಮಿಂಟನ್ ಆಡ್ಬೇಕು, ಕಲಿಬೇಕಂತ ಇದ್ರೆ. ಸೊ ಇದೊಂದು ಒಳ್ಳೆ ಆಪರ್ಚುನಿಟೀಸ್. ಅದೇ ರೀತಿ ಕಿಡ್ಸ್ ಮಕ್ಕಳಿಗೆ, ಸೊ ಮಕ್ಕಳಿಗೋಸ್ಕರನು ನಿಮ್ಗೆ ಇದು ಬೆನಿಫಿಟ್. ಯಾಕಂದ್ರೆ ಮೊದಲು ನಿಮ್ಗೆ ಎಲ್ಲಿಯಾದ್ರೂ ಸ್ಪೋರ್ಟ್ಸ್ ಅಲ್ಲಿ ಆಡ್ಬೇಕಂತಿದ್ರೆ ಯಾವುದೇ ಆಪರ್ಚುನಿಟಿ ಅಂತ ಇರ್ತಿರ್ಲಿಲ್ಲ. ಸೊ ಇವಾಗ ಇದು ಸ್ಪೋರ್ಟ್ಸ್ ಕ್ಲಬ್ ಇರೋದ್ರಿಂದ ನಿಮ್ಗೆ ಅಲ್ಲಿ ಹೋಗಿ ಕೋಚಿಂಗ್ ತಗೊಳ್ಬಹುದು, ನಿಮ್ದು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೋದು. ಸೊ ಇದೊಂದು ಒಳ್ಳೆ ಪ್ಲೇಸ್. ಸೊ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಬಜ್ಪೆಯಲ್ಲಿರೋ ಓಲ್ಡ್ ಏರ್ಪೋರ್ಟ್ ರೋಡ್ ಸಮೈರ ಸ್ಪೋರ್ಟ್ಸ್ ಕ್ಲಬ್ ಅಂತ ಇದೆ. ಸೊ ಬಜ್ಪೆ ಪಾಪ್ ಶ್ರೈನ್ ಅಂತ ಇದೆ. ಅದ್ರ ಸ್ವಲ್ಪ ಎದುರು ಹೋಗಿ ನಿಮ್ಗೆ ರೈಟ್ ಸೈಡಿಗೆ ಹೋದ್ರೆ ನಿಮ್ಗೆ ಸಮೈರ ಸ್ಪೋರ್ಟ್ಸ್ ಕ್ಲಬ್ ಅಂತ ಸಿಗ್ತದೆ. ಸೊ ಅಲ್ಲಿ ಹೋಗಿ ನೀವು ಒಮ್ಮೆ ನೋಡಿ, ಅಲ್ಲಿದ್ದು ಏನಿದೆ ಡೀಟೇಲ್ಸ್ ಎಲ್ಲ ನಿಮ್ಗೆ ಅಲ್ಲಿ ಫಸ್ಟಿಗೆ ಕೇಳಿ. ಬೇಕಿದ್ರೆ ನಾನು ಅವರದ್ದು ಏನು ಚಾರ್ಟ್ ಇದೆ, ಇದರದ್ದು ಪ್ಲಾನ್ಸ್ ಅದೆಲ್ಲ ನಾನು ಈ ವಿಡಿಯೋದಲ್ಲಿ ಹಾಕ್ತೇನೆ. ಸೊ ನೀವು ಈ ವಿಡಿಯೋದಲ್ಲಿ ನೋಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹೋಗಿ ಅಲ್ಲಿ ಮಾತಾಡಿ ಸಬ್ಸ್ಕ್ರಿಪ್ಷನ್ ಅನ್ನು ಪಡೆಯಿರಿ. ಸೊ ನೋಡಿ, ಇಲ್ಲಿ ನಿಮ್ಗೆ ಇಲ್ಲಿದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಂತ ಹಾಕಿದ್ದಾರೆ. ನಿಮ್ಗೆ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಓದ್ಬೇಕಂದ್ರೆ ನೋಡಿ, ವಿಡಿಯೋ ಅನ್ನು ಪಾಸ್ ಮಾಡಿ ಅಥವಾ ಸ್ಕ್ರೀನ್ ಶಾಟ್ ತಕೊಳ್ಳಿ. ಸೊ ಅದನ್ನು ಓದ್ಬಹುದು. ಅದೇ ರೀತಿ ನೀವು ನೋಡ್ಬೋದು, ಇಂಡೋರ್ ನಿಮ್ಗೆ ಕೋರ್ಟ್ ನೋಡಿ, ಆಲ್ಮೋಸ್ಟ್ 4 ವುಡನ್ ಕೋರ್ಟ್ ಇದೆ. ಅದರ ನಂತರ ಒಂದು ನಿಮ್ಗೆ ನಾರ್ಮಲ್ ಕೋರ್ಟ್ ಇದೆ. ಸೊ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಜನ ಜಾಸ್ತಿ ಇದ್ದಾರೆ ಆಡ್ಲಿಕ್ಕೆ ಸಿಗುದಿಲ್ಲ ಅಂತ ಏನಿಲ್ಲ. 4 ಕೋರ್ಟ್ ಇರೋದ್ರಿಂದ ನಿಮ್ಗೆ ಟೆನ್ಷನ್ ಫ್ರೀ ಇರ್ಬೋದು. ಸೊ ಯಾವ್ದಾದ್ರು ಒಂದು ಕೋರ್ಟ್ ಅವೈಲೇಬಲ್ ಇರ್ತದೆ.
ಅದೇ ರೀತಿ ನಿಮಗೆ ಸ್ವಿಮ್ಮಿಂಗ್ ನೋಡಬಹುದು. ಸ್ವಿಮ್ಮಿಂಗ್ ಪೂಲ್ ಎಷ್ಟು ದೊಡ್ಡದಿದೆ, ಇದು 4.5 ಫೀಟ್ ಇದೆ. ಅದೇ ರೀತಿ 3.5 ಫೀಟ್ ಇದೆ. ಎರಡು ಪೂಲ್ ಇದೆ, ಒಂದು ಚಿಕ್ಕದು ಪೂಲು, ಅದೇ ರೀತಿ ಒಂದು ದೊಡ್ಡದು ಪೂಲು. ಸೊ ಇಲ್ಲಿದ್ದು ರೆಸ್ಟ್ರಿಕ್ಷನ್ಸ್ ಏನಂದ್ರೆ ಇಲ್ಲಿ ನಿಮ್ಗೆ ಡೈವ್ ಹೊಡಿಲಿಕ್ಕಿಲ್ಲ. ಸೊ ಮೇನ್ ಆಗಿ ನೀವೇನಂದ್ರೆ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಬರೋದು. ಸೊ ಕಲೀಲಿಕ್ಕೆ ಬಂದಾಗ ಡೈವ್ ಎಲ್ಲ ಹೊಡಿಬಾರ್ದು. ಸೊ ಅದಕ್ಕೋಸ್ಕರ ಜಸ್ಟ್ ನಾರ್ಮಲ್ ನಿಮ್ಗೆ ಸ್ವಿಮ್ಮಿಂಗ್ ಮಾಡಬಹುದು. ಸೊ ಸ್ವಿಮ್ಮಿಂಗ್ ಪೂಲ್ ಕೂಡ ನೋಡಬಹುದು, ತುಂಬಾ ಒಳ್ಳೆ ನೀಟಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಂಗಂತೂ ತುಂಬಾ ಇಷ್ಟ ಆಯ್ತು. ನಾನು ಸ್ವಿಮ್ಮಿಂಗ್ ಮಾಡ್ಲಿಲ್ಲ ಇಷ್ಟರ ತನಕ. ಸೊ ನೋಡುವ, ಮುಂದೆ ಯಾವಾಗಲಾದ್ರೂ ಒಂದು ದಿನ ಸ್ವಿಮ್ಮಿಂಗ್ ಮಾಡುವ. ಅದೇ ರೀತಿ ನಿಮ್ಗೆ ಇಲ್ಲಿ ನೋಡಬಹುದು ಟೇಬಲ್ ಟೆನ್ನಿಸ್ ಕೋರ್ಟ್ ಕೂಡ ಇದೆ. ಸೊ ಟೇಬಲ್ ಟೆನ್ನಿಸ್ ಕೋರ್ಟ್ ಅನ್ನು ಕೂಡ ನೀವು ಯೂಸ್ ಮಾಡಬಹುದು, ಕಲಿಬಹುದು. ಈಗ ಕೆಲವು ಕೋರ್ಟ್ ಅಲ್ಲಿ ಏನಿರ್ತದೆ ಅಂದ್ರೆ ನಿಮ್ಗೆ ವಾಶ್ರೂಮ್ ವ್ಯವಸ್ಥೆ ಇರುವುದಿಲ್ಲ. ಸೊ ಇಲ್ಲಿ ಅದೇನು ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಲೇಡೀಸ್ ಅಂಡ್ ಜೆಂಟ್ಸ್ ಸಪ್ರೇಟ್ ವಾಶ್ರೂಮ್ಸ್ ಕೂಡ ಇದೆ. ಸೊ ಯಾವುದೇ ನಿಮ್ಗೆ ಪ್ರಾಬ್ಲಮ್ ಇಲ್ಲ. ನೀರಿನ ವ್ಯವಸ್ಥೆನೂ ಒಳ್ಳೆ ರೀತಿಯೇ ಇದೆ. ಸೊ ನಿಮ್ಗೆ ಟೆನ್ಷನ್ ಫ್ರೀ ಅಂತ ಹೇಳ್ಬಹುದು. ಇಲ್ಲಿ ನಿಮ್ಗೆ ಏನಂದ್ರೆ ಕೋರ್ಟ್ ನೀವು ಮಾತ್ರ ಸೆಲೆಕ್ಟ್ ಮಾಡೋದು. ಇಲ್ಲಿ ಬರುವಾಗ ರ್ಯಾಕೆಟ್ ಆಗಿರ್ಲಿ, ನಿಮ್ಗೆ ನಾನ್ ಮಾರ್ಕಿಂಗ್ ಶೂಸ್, ಶಟಲ್ ಕಾಕ್ ಆಗ್ಲಿ, ಅದೆಲ್ಲ ನೀವೇ ತರಬೇಕು. ಅಥವಾ ನಿಮ್ಗೆ ಸಪೋಸ್ ನಿಮ್ಮ ಹತ್ರ ಬ್ಯಾಡ್ಮಿಂಟನ್ ಶೂ ಲೈಕ್ ನಾನ್ ಮಾರ್ಕಿಂಗ್ ಶೂಸ್ ಇಲ್ಲ ಅಂತ ಇದ್ರೆ ನಿಮ್ಗೆ ಇಲ್ಲಿ ರೆಂಟ್ ಅಲ್ಲಿ ಕೂಡ ಸಿಗ್ತದೆ. ನಾವು ಚಿಕ್ಕ ಇರುವಾಗ ನಮ್ಗೆ ಆಡ್ಲಿಕ್ಕೆ ಆಪರ್ಚುನಿಟೀಸ್ ಇರ್ಲಿಲ್ಲ, ಆಡ್ಲಿಕ್ಕೆ ಅಂತ ಮನಸ್ಸಿತ್ತು, ಬಟ್ ಆಡುವ ಪರಿಸ್ಥಿತಿ ಇರ್ಲಿಲ್ಲ, ಸ್ಕೂಲಲ್ಲಿ ಅಂತದ್ದು ಆಪರ್ಚುನಿಟಿ ಇರ್ಲಿಲ್ಲ. ಸೊ ಇವಾಗ ನಮ್ಗೆ ಏನಂದ್ರೆ ಡ್ರೀಮ್, ಆಡ್ಬೇಕಂತ ಇದ್ದದೊಂದು ಡ್ರೀಮ್. ಸೊ ಹಾಗೆ ನಾವು ಟೈಮ್ ಪಾಸಿಗೋಸ್ಕರ ಆಡ್ತಿದ್ದೇವೆ. ಒಂದು 4-5 ಜನ ಸೇರಿ, ಕೆಲವೊಮ್ಮೆ 10 ಜನ ಇರ್ತೇವೆ. ಸೊ ವೀಕ್ಲಿ 2 days ಆ ತರ ಆಡ್ತಿದ್ದೇವೆ. ಸೊ ನೀವು ಕೂಡ ಜಾಯ್ನ್ ಆಗಿ, ನೀವು ಕೂಡ ಆಟ ಆಡಿ. ನಿಮ್ಗೆ ಏನಂದ್ರೆ ಕೆಲವರಿಗೆ ಏನಂದ್ರೆ ಈಗ ಕ್ರಿಕೆಟ್ ಆಡ್ಬೇಕಂತ ಇದ್ರೆ ಒಂದು 10 members ಎಲ್ಲ ಇರ್ಬೇಕು. ಆದ್ರೆ ಬ್ಯಾಡ್ಮಿಂಟನ್ ಆಗ್ಲಿಕ್ಕೆ, ಸೊ ಬ್ಯಾಡ್ಮಿಂಟನ್ ಆಡೋದಂದ್ರೆ ನಿಮ್ಗೆ ಇಬ್ರು ಇದ್ರೆ ಸಾಕು, ಸಿಂಗಲ್ಸ್ ಆಡ್ಬೋದು. 4 members ಇದ್ರೆ ಡಬಲ್ಸ್ ಆಡ್ಬೋದು. ಸೊ ಇದು ಒಂದು ಏನಂದ್ರೆ ನಿಮ್ಗೆ ಒಂದು ಟೈಮ್ ಪಾಸು ಆಗ್ತದೆ. ಡೈಲಿ 1 hour ಆಡಿ ನಿಮ್ಗೆ ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಬಹುದು. ಸೊ ಕೆಲವರಿಗೆ ಬ್ಯಾಡ್ಮಿಂಟನ್ ಮಾತ್ರ ಆಡ್ಲಿಕ್ಕೆ ಮನಸ್ಸು ಇರೋದಿಲ್ಲ, ಸ್ವಿಮ್ಮಿಂಗ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇರ್ತದೆ. ಸೊ ಸ್ವಿಮ್ಮಿಂಗ್ ಕಲಿಯುವುದಂದ್ರೆ ಸ್ವಿಮ್ಮಿಂಗ್ ಕೂಡ ಕಲಿಬಹುದು. ಅದೇ ರೀತಿ ನಿಮ್ಗೆ ಕೆಲವರಿಗೆ ಟೇಬಲ್ ಟೆನ್ನಿಸ್ ಆಡ್ಲಿಕ್ಕೆ ಇಷ್ಟ ಇರ್ತದೆ. ಸೊ ಟೇಬಲ್ ಟೆನ್ನಿಸ್ ಆಡ್ಬೋದು. ಅದೇ ರೀತಿ ನಿಮ್ಗೆ ಇಲ್ಲಿ ಕೆಲವರಿಗೆ ಫಿಟ್ನೆಸ್ಗೋಸ್ಕರ ಜುಂಬಾ, ಆ ತರ ಕೆಲವೆಲ್ಲ ಬೆನಿಫಿಟ್ಸ್ ಕೂಡ ಇದೆ. ಸೊ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇರ್ತದೆ, ಅಥವಾ ನಿಮ್ಗೆ ಇಯರ್ಲಿ ಸಬ್ಸ್ಕ್ರಿಪ್ಷನ್ ಕೂಡ ಇದೆ. ಸೊ ಅದನ್ನು ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕೇಳಿ ಪಡಿಬಹುದು. ನಿಮ್ಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇರ್ತದೆ ಅದರಲ್ಲಿ. ನಿಮ್ಗೆ ಒಂದೇ ಸರ್ತಿ ಮಂತ್ಲಿ ಮೆಂಬರ್ಶಿಪ್ ಜಾಯ್ನ್ ಆಗ್ಬೇಕಂತಿಲ್ಲ. ನಾನು ಹೇಳೋದು ಬೆಟರ್ ಏನಂದ್ರೆ ನೀವು ವೀಕ್ಲಿ 1 time ಆಡಿ, ಒಂದು 4-5 ಜನ ಸೇರಿ ಆಡಿ ಬ್ಯಾಡ್ಮಿಂಟನ್. ವೀಕ್ಲಿ 1 ಸರ್ತಿ 2 ಸರ್ತಿ ಆಡಿದ ನಂತರ ನಿಮ್ಗೆ ಓಕೆ ಆಡ್ಬೋದು ಡೈಲಿ ಅಂತ ಇದ್ರೆ, ಆವಾಗ ನೀವು ಮಂತ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡು ಆಟ ಆಡ್ಬೋದು. ಸೊ ನೋಡಿದಿರ ಯಾವ ರೀತಿ ಇದೆ. ನಾನು ಕೋರ್ಟಿದ ಬಗ್ಗೆನೂ ನಿಮ್ಗೆ ಮೇನ್ ಆಗಿ ವಿಡಿಯೋಸ್ ಎಲ್ಲ ಇದರಲ್ಲಿ ಹಾಕಿದ್ದೇನೆ. ಸೊ ಕೋರ್ಟ್ ಯಾವ ರೀತಿ ಇದೆ, ಇಂಡೋರು, ಅದೇ ರೀತಿ ಸ್ವಿಮ್ಮಿಂಗ್ ಪೂಲ್ ಯಾವ ರೀತಿ ಇದೆ ಅಂತ. ಸೊ ನಾನು ಯೋಚಿಸ್ತೇನೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ, ನಿಮ್ಗೆ ಕೂಡ ಆಡ್ಬೇಕಂತ ಮನಸ್ಸಿದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಸಿಗುವ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ.